ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಪರಮಾಡುತ್ತಾ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಿಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ಭಾಗದ ಅಧ್ಯಾಯ 2 ಸಂಸ್ಕೃತಿ ಪಾಠಭಾಗವನ್ನು ಕುರಿತು ಸಂಸ್ಕೃತಿ ಪಾಠಭಾಗವನ್ನು ಕುರಿತು ತಿಳಿತಾ ಹೋಗೋಣ. ತರಗತಿ 8ನೇ ತರಗತಿ ವಿಷಯ ಸಮಾಜ ವಿಜ್ಞಾನ ವಿಷಯದ ಭಾಗ ಸಮಾಜಶಾಸ್ತ್ರ ಭಾಗದ ಅಧ್ಯಾಯ 2 ಸಂಸ್ಕೃತಿ ಕಲ್ಚರ್ ಅಂತ ಹೇಳಿ ಕರೀತಾರೆ. ಈಗಾಗಲೇ ಪ್ರಿಯ ವಿದ್ಯಾರ್ಥಿಗಳೇ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ಭಾಗದ ಅಧ್ಯಾಯ 2 ಸಂಸ್ಕೃತಿ ಪಾಠಭಾಗವನ್ನು ಕುರಿತು ಕಳೆದ ತರಗತಿಯಲ್ಲಿ ಸಮಗ್ರವಾದಂತಹ ಮಾಹಿತಿಯನ್ನ ಸಮಗ್ರವಾದಂತಹ ವಿವರವನ್ನ ತಿಳ್ಕೊಂಡಿದ್ದೀವಿ. ಕಳೆದ ತರಗತಿಯಲ್ಲಿ ಸಂಸ್ಕೃತಿ ಅಂದ್ರೆ ಏನು, ಸಂಸ್ಕೃತಿ ಪದದ ಉತ್ಪತ್ತಿ ಅರ್ಥ ಆಗ್ತಿದೆಯಾ, ಸಂಸ್ಕೃತಿಯ ಪ್ರಕಾರಗಳು ಇತ್ಯಾದಿ ವಿಚಾರಗಳನ್ನ ತಿಳ್ಕೊಂಡ್ವಿ. ಏನು ಸಂಸ್ಕೃತಿ ಅಂದ್ರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಮಾನವ ಜೀವನದ ಮೌಲ್ಯಗಳು, ಸಂಪ್ರದಾಯ, ರೂಢಿ ಪದ್ಧತಿ, ನಿಯಮ, ವರ್ತನೆಗಳು ವರ್ಗಾವಣೆಗೊಳ್ಳುವಂತ ಪ್ರಕ್ರಿಯೆಗೆ ಸಂಸ್ಕೃತಿ ಅಂತ ಹೇಳಿ ಕರೀತವೆ. ಈ ಸಂಸ್ಕೃತಿ ಎಂಬ ಪದ ಆಂಗ್ಲ ಭಾಷೆಯ ಕಲ್ಚರ್ ಎಂಬ ಪದದಿಂದ ಬಂದಿದೆ. ಆಂಗ್ಲ ಭಾಷೆಯ ಕಲ್ಚರ್ ಎಂಬ ಪದ ಲ್ಯಾಟಿನ್ ಭಾಷೆಯ ಕೂಲರ್ ಎಂಬ ಪದದಿಂದ ಬಂದಿದೆ ಅಂತ ತಿಳ್ಕೊಂಡಿದ್ವಿ. ಸಂಸ್ಕೃತಿ ಇದರಲ್ಲಿ ಲ್ಯಾಟಿನ್ ನಲ್ಲಿ ಕೂಲರ್ ಅಂದ್ರೆ ಏನರ್ಥ ಕೊಡುತ್ತೆ, ಬೆಳೆಸು, ಪೋಷಿಸು, ವೃದ್ಧಿಸು ಅಥವಾ ಕೃಷಿಗೆ ಸಂಬಂಧಿಸಿದಂತ ಅಗ್ರಿಕಲ್ಚರ್ ಎಂಬ ಪದಕ್ಕೆ ಸಂಬಂಧಿಸಿದಂತೆ ಕೃಷಿಗೆ ಸಂಬಂಧಪಟ್ಟಂತ ಅರ್ಥವನ್ನ ಅದು ಕೊಡ್ತಾ ಇತ್ತು ಮಧ್ಯಯುಗದ ಸಂದರ್ಭದಲ್ಲಿ. ಅದೇ 18 ಮತ್ತು 19ನೇ ಶತಮಾನದ ಆರಂಭದಲ್ಲಿ ಈ ಕಲ್ಚರ್ ಎಂಬ ಪದ ಮಾನವನ ವರ್ತನೆಯ ಸ್ವರೂಪವನ್ನ ತಿಳಿಸುವಂತ ಪದವಾಗಿ ಮಾರ್ಪಡ್ತು. ಇಲ್ಲಿ ಕಲ್ಚರ್ ಅಂದ್ರೆ ಮಾನವನ ವರ್ತನೆ, ಅವನ ಸಂಸ್ಕೃತಿ, ಅವನ ಆಚಾರ ವಿಚಾರ, ಅವನ ರೂಢಿ ಸಂಪ್ರದಾಯ ಇತ್ಯಾದಿಗಳ ಸಮಗ್ರವಾದಂತಹ ಒಂದು ವಿವರಣೆ ಅಂತ ತಿಳಿಸುವಂತ ಪದವೇ ಈ ಸಂಸ್ಕೃತಿ ಎಂಬುದಾಯ್ತು ಅನ್ನೋದನ್ನ ತಿಳ್ಕೊಂಡಿದ್ವಿ. ಅದೇ ರೀತಿ ಪ್ರೊಫೆಸರ್ ಅಕ್ಬರ್ ರವರು ಸಂಸ್ಕೃತಿಯ ಸಮಗ್ರತೆಯನ್ನ ವಿವರಿಸಲಿಕ್ಕೆ ಸಂಸ್ಕೃತಿಯನ್ನ 2 ಪ್ರಕಾರಗಳಾಗಿ ಅದರ ವಿವರಣೆಯನ್ನ ಕೊಟ್ಟಿದ್ದು ಕೂಡ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ. ಏನಂತ ಹೇಳಿದ್ರು ಅಕ್ಬರ್ನವರು ಸಂಸ್ಕೃತಿಯ ಸಮಗ್ರತೆಯನ್ನು ವಿವರಿಸಲಿಕ್ಕೆ ಸಂಸ್ಕೃತಿಯ 2 ಪ್ರಕಾರಗಳಾಗಿ ಮಾಡಿದ್ರು. ಒಂದು ಬೌದ್ಧ ಸಂಸ್ಕೃತಿ, ಇನ್ನೊಂದು ಅಬೌದ್ಧ ಸಂಸ್ಕೃತಿ. ಏನು ಆ ಬೌದ್ಧ ಸಂಸ್ಕೃತಿ ಅಂದ್ರೆ ಪ್ರೊಫೆಸರ್ ಅಕ್ಬರ್ನವರ ಪ್ರಕಾರ ಬೌದ್ಧ ಸಂಸ್ಕೃತಿ ಅಂದ್ರೆ ಕಣ್ಣಿಗೆ ಕಾಣುವಂತಹ, ನಮ್ಮ ದೈನಂದಿನ ಉಪಯೋಗಕ್ಕೆ ಬರುವಂತಹ ಮಾನವ ನಿರ್ಮಿತ ನೈಸರ್ಗಿಕ ಸಂಪನ್ಮೂಲಗಳಿಂದ ಪ್ರೇರಕವಾದಂತಹ ವಸ್ತುಗಳು ಯಾವುವು? ಮನೆ, ಕಟ್ಟಡ, ಸೇತುವೆ, ಸೈಕಲ್, ಟಿವಿ, ರೇಡಿಯೋ, ಫೋನು, ಪೆನ್ನು, ಭಾಷಣಿಗೆ, ಕನ್ನಡಿ ಇತ್ಯಾದಿ ನಮಗೆ ಕಣ್ಣಿಗೆ ಕಾಣುವಂತಹ ಮಾನವನ ಜೀವನದ ಬಳಕೆಗೆ ಬೇಕಾಗುವಂತಹ ನೈಸರ್ಗಿಕ ಸಂಪನ್ಮೂಲಗಳಿಂದ ಪ್ರೇರಿತವಾದಂತಹ ವಸ್ತುಗಳನ್ನೇ ಅವರು ಏನಂತ ಹೇಳಿ ಕರೆದ್ರು? ಬೌದ್ಧ ಸಂಸ್ಕೃತಿ ಅಂತೇಳಿ ಕರೆದ್ರು. ಇನ್ನೊಂದು ಅಬೌದ್ಧ ಸಂಸ್ಕೃತಿ. ಇದು ಬೌದ್ಧ ಸಂಸ್ಕೃತಿಗೆ ವಿರುದ್ಧವಾದದ್ದು. ಬೌದ್ಧ ಸಂಸ್ಕೃತಿ ಕಣ್ಣಿಗೆ ಗೋಚರವಾದ್ರೆ ಆ ಬೌದ್ಧ ಸಂಸ್ಕೃತಿ ಕಣ್ಣಿಗೆ ಅಗೋಚರವಾದಂತಹ, ಕಾಣದಂತಹ ಮಾನವನ ರೂಢಿ ಸಂಪ್ರದಾಯಗಳನ್ನ, ಪದ್ಧತಿಗಳನ್ನ, ನಿಯಮಗಳನ್ನ, ಕಾನೂನುಗಳನ್ನ, ಮೌಲ್ಯಗಳನ್ನ, ರೂಢಿಗಳನ್ನ, ಆಚಾರ ವಿಚಾರವನ್ನ ಏನಂತ ಹೇಳಿ ಕರೆದ್ರು? ಅಬೌದ್ಧ ಸಂಸ್ಕೃತಿ ಅಂತ ಹೇಳಿ ಕರೆದ್ರು. ಈ ಅಬೌದ್ಧ ಸಂಸ್ಕೃತಿ ಅಮೂರ್ತವಾದುದು, ಮಾನವನ ಕಣ್ಣಿಗೆ ಕಾಣದೇ ಇರುವಂತದ್ದು. ಬೌದ್ಧ ಸಂಸ್ಕೃತಿ ಅಂದ್ರೆ ಮಾನವನ ಕಣ್ಣಿಗೆ ಕಾಣುವಂಥದ್ದು ಬೌದ್ಧ ಸಂಸ್ಕೃತಿ ಎಂಬುದಾಗಿ ಹಲವು ಮಹತ್ವದ ವಿಷಯಗಳನ್ನ ಪ್ರಿಯ ವಿದ್ಯಾರ್ಥಿಗಳೇ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಸಂಸ್ಕೃತಿಯ ಗುಣಲಕ್ಷಣಗಳನ್ನ ಕುರಿತು ತಿಳ್ಕೊಳ್ಳೋಣ. ಸಂಸ್ಕೃತಿಯ ಗುಣಲಕ್ಷಣಗಳು, ಏನೆಲ್ಲ ಗುಣಲಕ್ಷಣಗಳನ್ನ ಈ ಸಂಸ್ಕೃತಿ ಹೊಂದಿದೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ತಿಳಿತಾ ಹೋಗೋಣ. ಮೊದಲನೇದು ಸಂಸ್ಕೃತಿಯ ಗುಣಲಕ್ಷಣಗಳು. ಸಂಸ್ಕೃತಿಯ ಗುಣಲಕ್ಷಣಗಳು, ಏನೆಲ್ಲ ಗುಣಲಕ್ಷಣಗಳನ್ನ ಸಂಸ್ಕೃತಿ ಹೊಂದಿದೆ. ಅದರಲ್ಲಿ ಈ ಸಂಸ್ಕೃತಿಯ ಗುಣಲಕ್ಷಣಗಳಲ್ಲಿ ಒಂದೇದು ಸಂಸ್ಕೃತಿಯು ಅಮೂರ್ತವಾದುದು.
ಸಂಸ್ಕೃತಿ ಅಮೂರ್ತವಾದುದು. ಅಮೂರ್ತವಾದುದು. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಅಕ್ಬರ್ರವರು ಸಂಸ್ಕೃತಿಯನ್ನ, ಅದರ ಸಮಗ್ರತೆಯನ್ನ ವಿವರಿಸುವಂತಹ ದೃಷ್ಟಿಯಲ್ಲಿ ಸಂಸ್ಕೃತಿಯನ್ನ ಎರಡು ಭಾಗಗಳಾಗಿ ವಿಂಗಡಿಸಿದ್ರು. ಒಂದು ಬೌದ್ಧ ಸಂಸ್ಕೃತಿ ಅಂತ, ಮತ್ತೊಂದು ಅಬೌದ್ಧ ಸಂಸ್ಕೃತಿ ಅಂತ. ಅಲ್ಲಿ ಹೇಳಿದ್ರು ಅಬೌದ್ಧ ಸಂಸ್ಕೃತಿ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತದ್ದು, ಅಮೂರ್ತವಾದದ್ದು ಅಂತ ಹೇಳಿದ್ರು. ಸೊ ಇದೇ ಒಂದು ವಿಚಾರವನ್ನ ನಾವು ಮನದಲ್ಲಿಟ್ಕೊಂಡು ಇಲ್ಲಿ ಸಂಸ್ಕೃತಿಯ ಗುಣಲಕ್ಷಣಗಳನ್ನ ಪಟ್ಟಿ ಮಾಡ್ತೀವಿ. ಅದರಲ್ಲಿ ಮೊದಲು ಸಂಸ್ಕೃತಿಯು ಅಮೂರ್ತವಾದುದು. ನೋಡಿ, ಇಲ್ಲಿ ಸಂಸ್ಕೃತಿ ಅಂದ್ರೆ ಒಂದು ಗುಂಪಿನ ಜನರ ಜೀವನ ಕ್ರಮ. ಅಂದ್ರೆ ಆ ಜನರು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ರವಾನೆಯಾಗುವ ಒಂದು ಪದ್ಧತಿಗಳ ಅನುಕರಣೆ, ಆಚಾರ ವಿಚಾರಗಳ ಅನುಸರಣೆ ಆಗಿರುತ್ತೆ. ಇಲ್ಲಿ ಈ ಪದ್ಧತಿಗಳು, ಈ ಅನುಕರಣೆ, ಈ ಆಚಾರ ವಿಚಾರಗಳು, ರೂಢಿ ಸಂಪ್ರದಾಯಗಳು, ಕೆಲವು ನಿಯಮಗಳು ಏನಾಗುತ್ತೆ, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ರವಾನೆ ಆಗುವಂಥದ್ದು. ಅದು ಯಾವುದೇ ರೀತಿ ಕಣ್ಣಿಗೆ ಕಾಣಲ್ಲ. ಉದಾಹರಣೆಗೆ ನಮ್ಮ ಅಜ್ಜ ಅಜ್ಜಿ ಯಾವ ಧರ್ಮವನ್ನು ಅನುಸರಿಸಿದ್ರು ಅದೇ ಧರ್ಮವನ್ನು ನಾವು ಅನುಸರಿಸ್ತೀವಿ. ಕಣ್ಣಿಗೆ ಕಾಣುತ್ತಾ? ಕಣ್ಣಿಗೆ ಕಾಣೋದಿಲ್ಲ. ಸೊ ಇಂದಿನ ಪೀಳಿಗೆಯವರು, ಇಂದಿನ ತಲೆಮಾರವರು ಯಾವ ರೀತಿಯಾದಂತಹ ಆಚರಣೆಗಳನ್ನ, ಪದ್ಧತಿಗಳನ್ನ, ಧಾರ್ಮಿಕ ವಿಧಿವಿಧಾನಗಳನ್ನ ಅವರು ಅನುಸರಿಸ್ತಿದ್ರು, ಅದೇ ವಿಧಿವಿಧಾನಗಳನ್ನ, ಅದೇ ಪದ್ಧತಿಯನ್ನ, ಅದೇ ರೂಢಿಯನ್ನ, ಅದೇ ಅನುಸರಣೆ ಮತ್ತು ಅನುಕರಣೆಯನ್ನ ನಾವು ಏನ್ ಮಾಡ್ತಾ ಇದೀವಿ, ಪಾಲಿಸ್ಕೊಂಡು ಬಂದಿದೀವಿ. ಇದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ರವಾನೆ ಆಗಿದ್ದು ಇದು ಕಣ್ಣಿಗೆ ಕಾಣುವಂತದ್ದಿಲ್ಲ. ಮೌಲ್ಯಗಳು, ರೂಢಿ ಸಂಪ್ರದಾಯ ಕಣ್ಣಿಗೆ ಕಾಣ್ತವ? ಕಣ್ಣಿಗೆ ಕಾಣೋದಿಲ್ಲ. ಅದು ಅಮೂರ್ತವಾಗಿರುವಂತದ್ದು, ಕಣ್ಣಿಗೆ ಕಾಣದೇ ಇರುವಂತದ್ದು. ಆದ್ರಿಂದ ಇದನ್ನ ನಾವು ಸಂಸ್ಕೃತಿಯ ಮೊದಲನೇ ಗುಣಲಕ್ಷಣವಾಗಿ ಕಾಣ್ತೇವೆ. ಇನ್ನು ಮುಂದಿನ ಮತ್ತೊಂದು ಲಕ್ಷಣ, ಸಂಸ್ಕೃತಿ ಸಾಮಾಜಿಕವಾದದ್ದು. ಸಂಸ್ಕೃತಿ ಏನಾಗಿದ್ದು? ಸಾಮಾಜಿಕವಾದದ್ದು. ಸಾಮಾಜಿಕವಾದದ್ದು. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಹೇಳಿದ್ದೀನಿ ನಾನು, ಮಾನವ ಒಬ್ಬ ಸಂಘಜೀವಿ, ಸಮಾಜ ಜೀವಿ. ಅದ್ರ ಜೊತೆಗೆ ಮಾನವ ಒಬ್ಬ ಸಂಸ್ಕೃತಿಯ ಜೀವಿ. ಯಾಕೆಂದ್ರೆ ಮಾನವ ಒಂದು ಸಂಘದಲ್ಲಿ, ಒಂದು ಸಮಾಜದಲ್ಲಿ ಆತ ವಾಸ ಮಾಡ್ತಾ ಇದ್ದಾನೆ ಅಂದ್ರೆ ಆ ಸಮಾಜಕ್ಕೆ ಸಂಬಂಧಿಸಿದಂತ ನಿಯಮಗಳನ್ನ, ಸಂಸ್ಕೃತಿಯನ್ನ ಆತ ಅನುಸರಿಸಬೇಕು. ಆ ಸಮಾಜ ಯಾವ ನಿಯಮಗಳನ್ನ, ಯಾವ ಕಟ್ಟಪಾಡುಗಳನ್ನ, ಯಾವ ಧಾರ್ಮಿಕ ವಿಧಿವಿಧಾನಗಳನ್ನ, ಯಾವ ರೂಢಿ ಸಂಪ್ರದಾಯವನ್ನ, ಯಾವ ಆಚಾರಗಳನ್ನ, ಯಾವ ನಿಯಮಗಳನ್ನ ಒಂದು ಸಮಾಜ ಪಾಲಿಸ್ತಿದೆಯೋ ಆ ಸಮಾಜದಲ್ಲಿ ಜೀವಿಸುವಂತ ನಾನು ಆ ನಿಯಮಗಳನ್ನ ಪಾಲಿಸ್ಬೇಕು. ಯಾಕೆಂದ್ರೆ ನಾನು ಜೀವಿಸ್ತಿರೋದು ಮಾನವ ಸಮಾಜದಲ್ಲಿ, ಪ್ರಾಣಿ ಸಮಾಜದಲ್ಲ. ಯಾಕೆಂದ್ರೆ ಮಾನವ ಸಮಾಜಕ್ಕೂ ಪ್ರಾಣಿ ಸಮಾಜಕ್ಕೂ ಭಿನ್ನತೆ ಇರುತ್ತೆ. ಪ್ರಾಣಿ ಸಮಾಜವನ್ನ ನೋಡಿದ್ರೆ ಮಾನವ ಸಮಾಜ ಒಂದ್ ಸ್ವಲ್ಪ ಉತ್ಕೃಷ್ಟವಾಗಿದೆ, ಭಿನ್ನವಾಗಿದೆ. ಮಾನವ ಸಂಘ ಜೀವಿಯಾಗಿರೋದ್ರಿಂದ, ಸಮಾಜ ಜೀವಿಯಾಗಿರೋದ್ರಿಂದ ಆತ ಸಮಾಜದ ಎಲ್ಲ ನಿಯಮಗಳನ್ನ ಏನ್ ಮಾಡ್ಬೇಕಾಗತ್ತೆ, ಪಾಲಿಸ್ಬೇಕಾಗತ್ತೆ. ಇಲ್ಲಿ ಸಮಾಜದಲ್ಲಿ ಇರುವಂತ ಎಲ್ಲರ ಜೊತೆಗೆ ಬದುಕುವುದು, ಅವರ ಆಹಾರ, ಆಚರಣೆ, ಉಡುಪು ಇತ್ಯಾದಿಗಳನ್ನ ಸಾಮುದಾಯಿಕವಾಗಿ ಅನುಸರಿಸಬೇಕಾಗತ್ತೆ. ಉದಾಹರಣೆಗೆ ನಾನು ಒಂದು ಸಮಾಜದಲ್ಲಿ ವಾಸ ಜೀವಿಸ್ತಾ ಇದ್ದೀನಿ ಅಂದ್ರೆ ಆ ಸಮಾಜ ಯಾವ ರೀತಿ ಆಹಾರ ಪದ್ಧತಿಯನ್ನ, ಉದಾಹರಣೆಗೆ ನಾವು ಇಲ್ಲಿ 3 ಹೊತ್ತು ಆಹಾರ ತಿಂತೀವಿ, ಅದ್ಬಿಟ್ಟು ನಾವು 5 ಹೊತ್ತು ತಿನ್ನೋದ್ರೆ, ಬೆಳಗ್ಗೆ ತಿಂಡಿಯ ನಾವು 9 ಗಂಟೆಗೆ ತಿನ್ಬೇಕು ಅಂತ ಇರುತ್ತೆ, ಬೆಳಗ್ಗೆ 5 ಗಂಟೆಗೆ ತಿಂದ್ರೆ ರಾತ್ರಿ ಊಟ 9 ಗಂಟೆ ಒಳಗೆ ಮಾಡ್ಬೇಕು ಅಂತ ಇರುತ್ತೆ, ಮಧ್ಯರಾತ್ರಿ 5 ಗಂಟೆಗೆ, ಮಧ್ಯರಾತ್ರಿ 12 ಗಂಟೆಗೆ ಮಾಡಿದ್ರೆ ಏನ್ ಅನ್ಸುತ್ತೆ? ಒಂದ್ ರೀತಿ ಸಮಾಜ ಬಾಹಿರವಾದಂತ ಕ್ರಮ ಆಗತ್ತೆ. ಆದ್ರಿಂದ ನಾವು ಒಂದು ಸಮಾಜದಲ್ಲಿ ಇದೀವಿ ಅಂದ್ರೆ, ಒಂದು ಸಮಾಜದ ಸಂಸ್ಕೃತಿಯನ್ನ ಅನುಸರಿಸ್ತಾ ಇದೀವಿ ಅಂದ್ರೆ ಆ ಸಮಾಜ ಜಾರಿಗೆ ತರುವಂತ ರೂಢಿ ಪದ್ಧತಿಗಳನ್ನ, ಅನುಕರಣೆಗಳನ್ನ, ಆಹಾರ ಪದ್ಧತಿಯನ್ನ, ಧರ್ಮವನ್ನ, ಮುಂತಾದ ಹಲವು ವಿಷಯಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ಪ್ರಿಯ ವಿದ್ಯಾರ್ಥಿಗಳೇ, ಅನುಸರಿಸಬೇಕಾಗತ್ತೆ. ಆದ್ರಿಂದಲೇ ಸಂಸ್ಕೃತಿಯನ್ನ ನಾವೇನಂತ ಹೇಳಿ ಕರಿತೇವೆ, ಸಾಮಾಜಿಕವಾದದ್ದು ಅಂತ ಹೇಳಿ ಕರಿತೇವೆ. ಇನ್ನ ಮುಂದಿನ ಲಕ್ಷಣ ಸಂಸ್ಕೃತಿಯ ಅಂದ್ರೆ ಸಂಸ್ಕೃತಿಯ ಕಲಿಕೆ. ಸಂಸ್ಕೃತಿ ಎಂಬುದು ಕಲಿಕೆ. ಯಾಕೆಂದ್ರೆ ಈ ಸಂಸ್ಕೃತಿ ಎಂಬುದು ಮಾನವ ಹುಟ್ಟಿದ ತಕ್ಷಣ ಅವನಿಗೆ ಬರೋದಿಲ್ಲ, ಅದೇ ರೀತಿ ಹುಟ್ಟಿ ಸ್ವಲ್ಪ ವರ್ಷಕ್ಕೂ ಬರೋದಿಲ್ಲ. ಅದು ಹಂತ ಹಂತವಾಗಿ ನಾವು ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗ್ತೀವಿ. ಹುಟ್ಟಿದ ತಕ್ಷಣನೇ ನಾವು ಬಟ್ಟೆ ಹಾಕೊಳ್ಳೋದಿಲ್ಲ, ಹುಟ್ಟಿದ ತಕ್ಷಣನೇ ನಮ್ಮ ಧರ್ಮದ, ನಮ್ಮ ಪೀಳಿಗೆಯವರ
ಪದ್ಧತಿಗಳನ್ನ ರೂಢಿ ಸಂಪ್ರದಾಯಗಳನ್ನ ನಾವು ಅನುಸರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಹುಟ್ಟಿದ ತಕ್ಷಣ ಬರುವಂತದ್ದಲ್ಲ ಈ ಸಂಸ್ಕೃತಿ. ಅದು ಪ್ರಕೃತಿ ನಿರ್ಮಿತವೂ ಅಲ್ಲ. ಆದ್ರೆ ಮಾನವ ಸಮಾಜದಲ್ಲಿ ವ್ಯಕ್ತಿಗಳ ಒಡನಾಟದಿಂದ ಈ ಸಂಸ್ಕೃತಿ ಅನ್ನೋದು ಏನಾಗುತ್ತೆ, ರೂಪಿತವಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ. ಹುಟ್ಟಿದ ತಕ್ಷಣ ಬರಲ್ಲ ಈ ಸಂಸ್ಕೃತಿ ಅನ್ನೋದು. ನಾವು ಸಮಾಜದಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ಸಮಾಜದಲ್ಲಿರುವಂತ ಇತರ ವ್ಯಕ್ತಿಗಳ ಒಡನಾಟದೊಂದಿಗೆ ಈ ಸಂಸ್ಕೃತಿ ಅನ್ನೋದು ಮಾನವನಿಗೆ ಕರಗತವಾಗ್ತಾ ಹೋಗುತ್ತೆ. ಆತ ಹಂತ ಹಂತವಾಗಿ ಈ ಸಂಸ್ಕೃತಿಯ ಕೆಲವು ಅಂಶಗಳನ್ನ ಏನ್ ಮಾಡ್ಬೇಕಾಗತ್ತೆ, ಕಲಿಬೇಕಾಗತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಹಂತ ಹಂತವಾಗಿ ಸಂಸ್ಕೃತಿಯ ಕೆಲವು ಅಂಶಗಳನ್ನ ಆತ ಕಲಿಬೇಕಾಗತ್ತೆ. ಸಮಾಜದ ಜೀವನದಲ್ಲಿ ನಾವು ಸಂಸ್ಕೃತಿಯ ಎಲ್ಲ ಅಂಶಗಳನ್ನ ಹಂತ ಹಂತವಾಗಿ ಪರಿಗಣಿಸಬೇಕಾಗತ್ತೆ. ಇನ್ನು ಮುಂದಿನ ಮತ್ತೊಂದು ಲಕ್ಷಣ ಸಂಸ್ಕೃತಿ ಸಹಜೀವನ. ಮುಂದಿನ ಗುಣಲಕ್ಷಣ ಸಂಸ್ಕೃತಿ ಸಹಜೀವನ. ಪ್ರಿಯ ವಿದ್ಯಾರ್ಥಿಗಳೇ, ಇದು ಕೂಡ ಸಂಸ್ಕೃತಿಯ ಅತ್ಯಂತ ಪ್ರಮುಖವಾದಂತಹ ಗುಣಲಕ್ಷಣವಾಗಿದೆ. ನೋಡಿ, ಈ ಸಂಸ್ಕೃತಿ ಅನ್ನೋದು ಸಮಾಜದಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ತಮ್ಮ ಮೌಲ್ಯಗಳನ್ನ, ನಂಬಿಕೆಗಳನ್ನ ಹಂಚಿಕೊಳ್ಳಲು ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಜೊತೆಗೆ ಸಮಾಜದಲ್ಲಿರುವಂತಹ ಎಲ್ಲ ರೀತಿಯ ಸಂಪ್ರದಾಯಗಳು, ಲೋಕ ವಿಚಾರಗಳು, ನೈತಿಕ ನಿಯಮಗಳು, ನಂಬಿಕೆಗಳು, ಆಚರಣೆಗಳು, ಮೌಲ್ಯಗಳು ಮುಂತಾದವುಗಳ ಒಂದು ಸಹಭಾಗಿತ್ವವನ್ನ ಈ ಸಂಸ್ಕೃತಿ ಅನ್ನೋದು ಸಾಧಿಸುತ್ತೆ. ಯಾಕೆಂದ್ರೆ ನಾವು ಒಂದು ಸಮಾಜದಲ್ಲಿ ಜೀವಿಸ್ತಿದೀವಿ ಅಂದ್ರೆ ಆ ಸಮಾಜದ ನಿಯಮಗಳನ್ನ, ಲೋಕ ರೂಢಿಗಳನ್ನ, ಪದ್ಧತಿಗಳನ್ನ ನಾವು ಇತರರೊಂದಿಗೆ ನಾವೇನ್ ಮಾಡ್ಬೇಕು, ಹಂಚ್ಕೋಬೇಕು. ಇತರರೊಂದಿಗೆ ಒಂದು ಉತ್ತಮವಾದಂತ ಸಹಜೀವನವನ್ನ, ಕೋ ರಿಲೇಶನ್ಶಿಪ್ ಅಂತ ಹೇಳಿ ಕರೀತಾರೆ. ಸಹಜೀವನವನ್ನ, ಉತ್ತಮವಾದಂತಹ ಸಂಬಂಧವನ್ನ ನಾವು ಹೊಂದಬೇಕಾಗತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ನಾವು ಅವರೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನ ಹೊಂದಿದಾಗ ಮಾತ್ರ, ಒಂದು ಸಹಜೀವನವನ್ನ ನಡೆಸಿದಾಗ ಮಾತ್ರ, ಸಮಾಜದ ನಿಯಮಗಳನ್ನ ಪಾಲಿಸಿದಾಗ ಮಾತ್ರ ನಾವು ಒಂದು ಸಂಸ್ಕೃತಿಯ ಒಂದು ತಿರುಳನ್ನ, ಆ ಸಂಸ್ಕೃತಿಯ ಎಲ್ಲ ಅಂಶಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದು. ಇನ್ನು ಮುಂದಿನ ಮತ್ತೊಂದು ಲಕ್ಷಣ ಸಂಸ್ಕೃತಿಯು ನಿರಂತರವಾದದ್ದು. ನಿರಂತರವಾದದ್ದು ಈಗಾಗಲೇ ಹೇಳಿದ ಪ್ರಿಯ ವಿದ್ಯಾರ್ಥಿಗಳೇ, ಸಂಸ್ಕೃತಿ ಅನ್ನೋದು ಮಾನವ ಹುಟ್ಟಿದ ತಕ್ಷಣನೇ ಅವನ ಹುಟ್ಟಿನೊಂದಿಗೆ ಬರುವಂತದ್ದಲ್ಲ. ಆತ ಹಂತ ಹಂತವಾಗಿ ತನ್ನ ಜೀವನದ ವಿವಿಧ ಹಂತದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಅಂಶಗಳನ್ನ ಆತ ಮೈಗೂಡಿಸ್ಕೋಬೇಕಾಗತ್ತೆ. ಸಂಸ್ಕೃತಿಯ ಪ್ರಮುಖ ಅಂಶಗಳನ್ನ ಆತ ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಸಂಸ್ಕೃತಿ ಅನ್ನೋದು ಆ ಒಂದು ಸಮಾಜದಲ್ಲಿರುವಂತಹ ರೂಢಿ ಪದ್ಧತಿಗಳು, ಆಚರಣೆಗಳು, ಸಂಪ್ರದಾಯಗಳು, ನಿಯಮಗಳು, ಮೌಲ್ಯಗಳು, ಲೋಕಾರೂಢಿಗಳನ್ನ ಒಟ್ಟಾಗಿ ನಾವು ಸಂಸ್ಕೃತಿ ಅಂತ ಹೇಳಿ ಕರ್ತೇವೆ. ಈ ಸಂಸ್ಕೃತಿ ಅನ್ನೋದು ಒಂದು ಹಂತದಲ್ಲಿ ಮಾತ್ರ ಬಂದು ಹೋಗುವಂತದ್ದಲ್ಲ. ಪ್ರತಿದಿನವೂ ಕೂಡ ಹೊಸ ಹೊಸ ಅಂಶಗಳನ್ನ ನಾವು ನಮ್ಮ ಜೀವನದಲ್ಲಿ ಸೇರ್ಪಡಿಸ್ಕೋಬೇಕಾಗತ್ತೆ. ಇಂದಿನ ನಡವಳಿಕೆಗಳ, ಇಂದಿನ ಮೌಲ್ಯಗಳ, ಇಂದಿನ ರೂಢಿ ಸಂಪ್ರದಾಯದ ಆಧಾರದ ಮೇಲೆ ಇವತ್ತಿನ ರೂಢಿ ಸಂಪ್ರದಾಯಗಳು, ಇವತ್ತಿನ ಆಚರಣೆಗಳು, ಇವತ್ತಿನ ದಿನಮಾನಗಳನ್ನ ನಾವು ಹೊರತುಕೊಂಡು ಈ ಸಂಸ್ಕೃತಿಯನ್ನ ನಿರಂತರವಾಗಿ ಮುಂದುವರಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗತ್ತೆ ಪ್ರಿಯ ವಿದ್ಯಾರ್ಥಿಗಳ. ಸೊ ಇನ್ನ ಕೊನೆಯ ಮತ್ತೊಂದು ಲಕ್ಷಣ ಸಂಸ್ಕೃತಿಯು ಬಹುತತ್ವದ್ದು. ಸಂಸ್ಕೃತಿ ಅನ್ನೋದು ಬಹುತತ್ವದ್ದು. ವಿದ್ಯಾರ್ಥಿಗಳೇ, ಈ ಸಂಸ್ಕೃತಿ ಅನ್ನೋದು ಒಂದು ಅರ್ಥದಲ್ಲಿ ಅಥವಾ ಒಂದು ವಿಧದಲ್ಲಿ, ಒಂದು ರೂಪದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಒಂದು ಸಮುದಾಯದಿಂದ ಮತ್ತೊಂದು ಸಮುದಾಯಕ್ಕೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನಾಗಿರುತ್ತೆ, ಭಿನ್ನವಾಗಿರುತ್ತೆ. ಇಲ್ಲಿರುವಂತಹ ಸಂಸ್ಕೃತಿಯೇ ಬೇರೆ ಆಗಿರುತ್ತೆ, ಬೇರೆ ಪ್ರದೇಶದಲ್ಲಿ ಸಂಸ್ಕೃತಿ ಏನಾಗಿರುತ್ತೆ, ಬೇರೆ ಆಗಿರುತ್ತೆ. ಉದಾಹರಣೆಗೆ ದಕ್ಷಿಣ ಭಾರತೀಯರ ಒಂದು ವೇಷಭೂಷಣ, ಅವರ ಆಚಾರ ವಿಚಾರ, ಅವರ ಆಹಾರದ ಪದ್ಧತಿನೇ ಬೇರೆ. ಅದೇ ರೀತಿ ನೀವು ಉತ್ತರ ಭಾರತಕ್ಕೆ ಹೋಗಿ ನೋಡಿ, ಅವರ ಅವರ ಪದ್ಧತಿ, ಅವರ ಸಂಸ್ಕೃತಿ, ಅವರ ಆಹಾರ ಪದ್ಧತಿನೇ ಬೇರೆ ಆಗಿದೆ. ಉದಾಹರಣೆಗೆ ಏನ್ ಹೇಳ್ಬೇಕು ಅಂದ್ರೆ, ನಾವು ಬೇರೆ ಉತ್ತರ ಭಾರತ, ದಕ್ಷಿಣ ಭಾರತವೇ ಬೇಡ, ನಮ್ಮ ದಕ್ಷಿಣ ಕರ್ನಾಟಕದ ಊಟ ತಿಂಡಿನೇ ಬೇರೆ. ಅದೇ ನೀವು ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಊಟ ತಿಂಡಿನೇ ಬೇರೆ. ನಾವಿಲ್ಲಿ ಮುದ್ದೆಯನ್ನು ಯೂಸ್ ಮಾಡ್ತೇವೆ, ಆದ್ರೆ ಉತ್ತರ ಕರ್ನಾಟಕ ಹೋಗಿ ಮುದ್ದೆ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ರೊಟ್ಟಿ ಜಾಸ್ತಿ ಯೂಸ್ ಮಾಡ್ತಾರೆ. ಅಲ್ಲಿನ ನೇಟಿವಿಟಿಗೆ, ಅಲ್ಲಿನ ಹವಾಮಾನಕ್ಕೆ, ಅಲ್ಲಿನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಭೂಮಿಯ ಒಂದು ಭೌಗೋಳಿಕ ಲಕ್ಷಣಕ್ಕೆ ಆಧಾರದ ಮೇಲೆ, ಅವರು ಬೆಳೆಯುವಂತಹ ಆಹಾರಗಳ ಆಧಾರದ ಮೇಲೆ ಅವರ ಜೀವನ ಕ್ರಮ ಇರುತ್ತೆ. ನಮ್ಮಲ್ಲಿ ನಾವು ಬೆಳೆಯುವಂತಹ ಆಹಾರ, ಇಲ್ಲಿನ ಒಂದು ಉಷ್ಣಾಂಶ ಮತ್ತಿತರ ಭೌಗೋಳಿಕ ಅಂಶವನ್ನು ಆಧರಿಸಿ ಇಲ್ಲಿನ ಸಂಸ್ಕೃತಿ ಏನಾಗಿರುತ್ತೆ, ರೂಪುಗೊಂಡಿರುತ್ತೆ. ಹೀಗೆ ಈ ಸಂಸ್ಕೃತಿ ಅನ್ನೋದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೆ, ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ ಭಿನ್ನವಾಗಿರುವಂಥದ್ದು ಬಹುತತ್ವದ ನಿಯಮಗಳನ್ನ ಅನುಸರಿಸಿರುತ್ತೆ ಪ್ರಿಯ ವಿದ್ಯಾರ್ಥಿಗಳ.
ಇಷ್ಟು ಸಂಸ್ಕೃತಿಯ ಪ್ರಮುಖವಾದಂತ ಗುಣಲಕ್ಷಣಗಳು. ಒಂದು ಸಂಸ್ಕೃತಿಯು ಅಮೂರ್ತವಾದದ್ದು, ಇನ್ನೊಂದು ಸಂಸ್ಕೃತಿಯು ಸಾಮಾಜಿಕವಾದದ್ದು, ಸಂಸ್ಕೃತಿಯು ಕಲಿಕೆ, ಸಂಸ್ಕೃತಿಯು ಒಂದು ಸಹಜೀವನ, ಸಂಸ್ಕೃತಿಯು ನಿರಂತರವಾದದ್ದು, ಸಂಸ್ಕೃತಿಯು ಬಹುತತ್ವವಾದದ್ದು ಎಂಬ ಒಂದು ಪ್ರಮುಖ ಗುಣಲಕ್ಷಣಗಳನ್ನ ಈ ಸಂಸ್ಕೃತಿ ಹೊಂದಿದೆ. ಇನ್ನು ಮುಂದಿನ ತಿಳ್ಕೊಳ್ಳುವಂತ ಮತ್ತೊಂದು ಪ್ರಮುಖವಾದಂತಹ ಅಂಶಗಳು ಸಂಸ್ಕೃತಿಯ ಮಹತ್ವ ಅಥವಾ ಪ್ರಾಮುಖ್ಯತೆ. ಮುಂದಿನ ಅಂಶ ಸಂಸ್ಕೃತಿಯ ಮಹತ್ವ ಅಥವಾ ಪ್ರಾಮುಖ್ಯತೆ. ಎಸ್, ಸಂಸ್ಕೃತಿಯ ಮಹತ್ವ ಅಥವಾ ಪ್ರಾಮುಖ್ಯತೆ ಏನು? ಸಂಸ್ಕೃತಿಯ ಮಹತ್ವ ಏನು? ಸಂಸ್ಕೃತಿಯ ಮಹತ್ವ. ಸೊ ಇದರಲ್ಲಿ ಒಂದನೇ ಮಹತ್ವ, ಸಂಸ್ಕೃತಿ ಅನ್ನೋದು ಒಂದು ಜ್ಞಾನ ಭಂಡಾರ ಇದ್ದಂತೆ. ಜ್ಞಾನ ಭಂಡಾರ. ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ, ಈ ಸಂಸ್ಕೃತಿ ಅನ್ನೋದು ಒಂದು ಜ್ಞಾನ ಭಂಡಾರ ಇದ್ದಂತೆ. ಯಾಕೆಂದ್ರೆ ಈ ಸಂಸ್ಕೃತಿಯಲ್ಲಿರುವಂತಹ ನಿಯಮಗಳು, ರೂಢಿ ಪದ್ಧತಿಗಳು, ಆಚಾರ ವಿಚಾರಗಳು ಒಂದು ಪೀಳಿಗೆಯಿಂದ ಬಂದಂತದ್ದಲ್ಲ. ಸುಮಾರು ಪೀಳಿಗೆಗಳಿಂದ, ಸುಮಾರು ತಲೆಮಾರುಗಳಿಂದ ಇವತ್ತಿನ ತಲೆಮಾರಿಗೆ ಏನಾಗಿದೆ, ಅದು ವರ್ಗಾವಣೆ ಆಗುತ್ತಾ ಬಂದಿದೆ. ಮಾನವರ ಸಾಮಾಜಿಕ ಮತ್ತು ಭೌತಿಕ ಅಸ್ತಿತ್ವಕ್ಕೆ ಅಗತ್ಯವಾದಂತ ಜ್ಞಾನವನ್ನ ಈ ಸಂಸ್ಕೃತಿ ಏನ್ ಮಾಡುತ್ತೆ, ನಮ್ಗೆ ನೀಡುತ್ತೆ. ಪ್ರಾಣಿ ಪಕ್ಷಿಗಳು ತಮ್ಮ ಪ್ರಕೃತಿ ಸಹಜವಾದಂತ ಮೂಲ ಪ್ರವೃತ್ತಿಗಳಿಂದ, ಪರಿಸ್ಥಿತಿಯಿಂದ ಹೊಂದಿಕೊಳ್ಳಲು ಪ್ರಯತ್ನವನ್ನ ಮಾಡುತ್ತೆ. ಉದಾಹರಣೆಗೆ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಜೀವನವನ್ನ ಮಾಡ್ಬೇಕಾಗತ್ತೆ ಅಂದ್ರೆ, ಪ್ರಾಣಿ ಪಕ್ಷಿಗಳು ಈಗ ಚಳಿಗಾಲದಲ್ಲಿ ನಾವೆಲ್ಲ ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ಕುಡಿತಾರೆ. ಪ್ರಾಣಿ ಪಕ್ಷಿಗಳು ಬಿಸಿ ಮಾಡ್ಕೊಂಡು ಕುಡಿಲಿಕ್ಕೆ ಆ ಜ್ಞಾನ ಇದೆಯಾ? ಇಲ್ಲ. ಆದ್ರೆ ಮಾನವ ಸಂಸ್ಕೃತಿಯಿಂದ ಪ್ರೇರಿತನಾಗ್ತಾನೆ. ಅವನಿಗೆ ಗೊತ್ತು ಯಾವ ಕಾಲದಲ್ಲಿ ಯಾವ ರೀತಿ ಇರಬೇಕು. ಚಳಿಗಾಲದಲ್ಲಿ ತನ್ನ ಆಚಾರ ವಿಚಾರ ಆಗಿರ್ಬೇಕು, ತನ್ನ ರೂಢಿ ಪದ್ಧತಿ ಆಗಿರ್ಬೇಕು, ತನ್ನ ಉಡುಪು ಆಹಾರ ಪದ್ಧತಿ ಆಗಿರ್ಬೇಕು, ತನ್ನ ದೇಹವನ್ನು ಉಷ್ಣಾಂಶವಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಇದನ್ನೆಲ್ಲ ಆತ ಸಂಸ್ಕೃತಿಯಿಂದ ಕಲಿತಾ ಬರ್ತಾನೆ. ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಆ ರೀತಿಯಾದಂತ ಒಂದು ಜ್ಞಾನ ಇರೋದಿಲ್ಲ. ಅವು ಸಹಜ ಪ್ರವೃತ್ತಿಯಿಂದ ಇರ್ತವೆ. ಮಾನವ ಸ್ವಲ್ಪ ವಿಶಿಷ್ಟ ರೀತಿಯಿಂದ ಇರ್ತಾನೆ. ಇದಕ್ಕೆ ಕಾರಣ ಆತ ಏನ್ ಮಾಡಿರುವಂತದ್ದು, ಆತ ಆ ಒಂದು ಸಂಸ್ಕೃತಿಯ ಅಂಶಗಳಿಂದ, ಸಂಸ್ಕೃತಿಯ ಪರಿಸರದಿಂದ ಆತ ತಿಳ್ಕೊಂಡ್ ಬರ್ತಾನೆ. ಅಷ್ಟೇ ಅಲ್ಲದೆ ಈ ಸಂಸ್ಕೃತಿ ಅನ್ನೋದು ಒಂದು ಅದ್ಭುತವಾದಂತ ಜ್ಞಾನ ಭಂಡಾರ. ಮನುಷ್ಯನಿಗೆ ಯಾವಾಗ ಯಾವ ಪರಿಸ್ಥಿತಿಗೆ ಯಾವ ರೀತಿ ಇರಬೇಕು ಎಂಬ ಒಂದು ಅದ್ಭುತವಾದಂತ ನಿಯಮಗಳನ್ನ, ಮೌಲ್ಯಗಳನ್ನ, ರೂಢಿ ಸಂಪ್ರದಾಯವನ್ನ ಕಲಿಸುವಂತಹ ಒಂದು ಅದ್ಭುತವಾದಂತ ಪದ್ಧತಿಯಾಗಿದೆ. ಇನ್ನು ಮುಂದಿನ ಮಹತ್ವವನ್ನ ನೋಡೋದಾದ್ರೆ, ಸಂಸ್ಕೃತಿಯು ಪರಿಸ್ಥಿತಿಯನ್ನ ವಿವರಿಸುವುದು. ಸಂಸ್ಕೃತಿ ಪರಿಸ್ಥಿತಿಯನ್ನ ವಿವರಿಸುವುದು. ನೋಡಿ, ಈ ಸಂಸ್ಕೃತಿ ಆಯಾ ತಲೆಮಾರಿನ ಅಂಶಗಳನ್ನ ನಮಗೆ ವಿವರಿಸ್ತಾ ಬರುತ್ತೆ. ಉದಾಹರಣೆಗೆ ಸಂಸ್ಕೃತಿಯು ನಮಗೆ ಆಯಾ ಸಂದರ್ಭದ ಸಾಮಾಜಿಕ ಪರಿಸ್ಥಿತಿಯನ್ನ ವಿವರಿಸುತ್ತೆ. ಅಂದ್ರೆ ಆ ಕಾಲದಲ್ಲಿದ್ದಂತ ಆ ಒಂದು ಆಡಳಿತ ಪದ್ಧತಿ ಯಾವ ರೀತಿ ಇತ್ತು, ಆ ಕಾಲದಲ್ಲಿ ಯಾವ ರೀತಿ ಆಚಾರ ವಿಚಾರಗಳಿತ್ತು ಇತ್ಯಾದಿ ವಿಚಾರಗಳನ್ನ ನಮ್ಗೆ ಆ ಕಾಲದ ನೈಜ ಪರಿಸ್ಥಿತಿಯನ್ನ ತಿಳಿಸುತ್ತೆ. ಉದಾಹರಣೆಗೆ ನಾವು ಬಾದಾಮಿ, ಐಹೊಳೆಯಲ್ಲೆಲ್ಲ ಹೋದ್ರೆ ಗುಹಾಂತರ ದೇವಾಲಯಗಳಿವೆ. ಯಾಕೆಂದ್ರೆ ಅಲ್ಲಿ ಕಲ್ಲಿನ ದೊಡ್ಡ ದೊಡ್ಡ ಬಂಡೆಗಳನ್ನೇ ಕೊರೆದು ಅದರೊಳಗಡೆ ದೇವಾಲಯಗಳನ್ನ ಮಾಡಿದ್ದಾರೆ, ವೈಷ್ಣವ ವಿಗ್ರಹಗಳನ್ನ ಕೂರಿಸಿದ್ದಾರೆ. ಅದು ಆ ಕಾಲದ ಪರಿಸ್ಥಿತಿಯನ್ನ, ಆ ಕಾಲದ ಸಂಸ್ಕೃತಿಯನ್ನ ನಮಗೆ ತಿಳಿಸುತ್ತೆ. ಸೊ ಅದರಿಂದ ಹೇಳೋದು, ಈ ಸಂಸ್ಕೃತಿ ಅನ್ನೋದು ಅವತ್ತಿನ ಪರಿಸ್ಥಿತಿಯನ್ನ ತಿಳಿಸುವಂತ ಕೆಲಸವನ್ನ ಮಾಡುತ್ತೆ. ಪ್ರಿಯ ವಿದ್ಯಾರ್ಥಿ, ಇನ್ನ ಮುಂದಿನ ಮತ್ತೊಂದು ಮಹತ್ವವನ್ನು ನೋಡಿದ್ರೆ, ಸಂಸ್ಕೃತಿಯು ಮೌಲ್ಯಗಳನ್ನ ವಿವರಿಸುತ್ತದೆ. ಸಂಸ್ಕೃತಿಯು ಮೌಲ್ಯಗಳನ್ನ ವಿವರಿಸುತ್ತದೆ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಮಾನವ ಅಥವಾ ಮಾನವನ ಜೀವನ ಕ್ರಮ ಆತ ಅಳವಡಿಸಿಕೊಂಡಿರುವಂತಹ ಮೌಲ್ಯಗಳನ್ನ, ಆತ ಅಳವಡಿಸಿಕೊಂಡಿರುವಂತಹ ರೂಢಿ ಸಂಪ್ರದಾಯಗಳನ್ನ, ಪದ್ಧತಿಗಳನ್ನ ಅವಲಂಬಿಸಿರುತ್ತೆ. ಆದ್ರಿಂದ ಈ ಮಾನವ ಸಮಾಜ ಏನಿದೆ ಅಥವಾ ಮಾನವ ಸಮಾಜದ ಪ್ರವೃತ್ತಿ, ಮನೋಭಾವ, ನಡವಳಿಕೆಗಳು, ವಿಚಾರಗಳು ಮುಂತಾದ ಸಾಧನವನ್ನೇ ನಾವು ಏನಂತೇಳಿ ಕರಿತೇವೆ, ಮೌಲ್ಯಗಳು ಅಂತೇಳಿ ಕರಿತೇವೆ. ಈ ಮೌಲ್ಯಗಳು ಮಾನವ ಸಮಾಜದ ಗತಿಯನ್ನ ನಿರ್ಧರಿಸುತ್ತವೆ. ನಾವು ನಮ್ಮಲ್ಲಿ ಉತ್ತಮವಾದಂತ ಮೌಲ್ಯಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ಸಮಾಜದಲ್ಲಿ ನಮ್ಮ ಗೌರವ ಏನಾಗುತ್ತೆ, ಹೆಚ್ಚುತ್ತೆ.
ಸೊ ನಮ್ಗೆ ಇಂಥ ಮೌಲ್ಯಗಳನ್ನ ಅಳವಡಿಸಲಿಕ್ಕೆ ಪ್ರಮುಖವಾದಂತ ಕಾರಣ ನಾವು ಬೆಳೆದು ಬಂದಿರುವಂತ ಸಂಸ್ಕೃತಿ, ನಾವು ಬೆಳೆದು ಬಂದಿರುವಂತ ಪರಿಸರ. ಈ ಪರಿಸರದ ಮೇಲೆ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು ಏನಾಗ್ತವೆ, ನಿರ್ಧಾರ ಆಗ್ತವೆ. ಇಂಥ ನಿರ್ಧರಿಸಲ್ಪಟ್ಟಂತ ಮೌಲ್ಯಗಳನ್ನ ಮಾನವ ಈ ಸಂಸ್ಕೃತಿಯ ಮುಖಾಂತರ ಕಲಿತಾನೆ. ಒಂದು ತಲೆಮಾರಿನಿಂದ ಅಥವಾ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಈ ಸಂಸ್ಕೃತಿ ಏನಿದೆ, ಈ ಸಾಂಸ್ಕೃತಿಕ ಮೌಲ್ಯಗಳೇನಿದೆ ಏನಾಗ್ತಾ ಬರ್ತವೆ, ನಿರಂತರವಾಗಿ ಮುಂದುವರ್ಕೊಂಡು ಬರ್ತವೆ. ಪ್ರಿಯ ವಿದ್ಯಾರ್ಥಿಗಳು, ಇನ್ನು ಕೊನೆಯ ಮತ್ತೊಂದು ಪ್ರಮುಖವಾದಂತ ಮಹತ್ವ, ಸಂಸ್ಕೃತಿಯು ವರ್ತನೆಯ ಮಾದರಿಗಳನ್ನ ತಿಳಿಸುತ್ತದೆ. ಇದು ಕೊನೆಯ ಪ್ರಮುಖವಾದಂತ ಮಹತ್ವ. ಸಂಸ್ಕೃತಿಯು ವರ್ತನೆಯ ಮಾದರಿಗಳನ್ನ ತಿಳಿಸುತ್ತದೆ. ವರ್ತನೆಯ ಮಾದರಿಗಳನ್ನ, ಯಾಕೆಂದ್ರೆ ಮಾನವ ಸಮಾಜದಲ್ಲಿ ಮಾನವನ ವರ್ತನೆ ಒಂದು ಸಮಾಜಕ್ಕೂ ಮತ್ತೊಂದು ಸಮಾಜಕ್ಕೂ ಏನಾಗಿರುತ್ತೆ, ಭಿನ್ನವಾಗಿರುತ್ತೆ. ಇಲ್ಲಿ ಒಂದು ಸಮಾಜದಲ್ಲಿರುವಂತಹ ಸಾಂಸ್ಕೃತಿಕ ನಿಯಮಗಳನ್ನ ಮತ್ತೊಂದು ಸಮಾಜದಲ್ಲಿ ಆ ನಿಯಮಗಳನ್ನ ಅನುಸರಿಸೋದಿಲ್ಲ. ಇಲ್ಲಿನ ಸಮಾಜಕ್ಕೆ ಅನುಗುಣವಾಗಿ, ಇಲ್ಲಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ, ಇಲ್ಲಿನ ಪರಿಸರಕ್ಕೆ ಅನುಗುಣವಾಗಿ ಒಂದ್ ರೀತಿ ನಿಯಮ ಇದ್ರೆ, ಮತ್ತೊಂದು ಪ್ರದೇಶದ ಮತ್ತೊಂದು ಭೌಗೋಳಿಕ ನೆಲೆಯ ಆಧಾರದ ಮೇಲೆ ಅಲ್ಲಿನ ಸಮಾಜ, ಅಲ್ಲಿನ ಪರಿಸ್ಥಿತಿ ಇರುತ್ತೆ. ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿನ ಸಂಸ್ಕೃತಿ ರೂಪವಾಗಿರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ಸಮಾಜದಲ್ಲಿ ಮಾನವನ ವರ್ತನೆ ಕೆಟ್ಟಂತ ಸಂದರ್ಭದಲ್ಲಿ, ಮಾನವನ ವರ್ತನೆ ಬದಲಾದಂತ ಸಂದರ್ಭದಲ್ಲಿ ಆ ಸಮಾಜದಲ್ಲಿರುವಂತ ಹಿರಿಯರು, ಮುಖಂಡರು ಆ ವರ್ತನೆಗಳನ್ನ ತಿದ್ದುವಂತ ಕೆಲಸವನ್ನ ಮಾಡ್ತಾರೆ. ಉದಾಹರಣೆಗೆ ಶಾಲೆಗಳಲ್ಲಿದ್ದಂತ ಮಕ್ಕಳು ಏನಾದ್ರೂ ಕೆಟ್ಟ ವರ್ತನೆಯನ್ನ ಮಾಡಿದ್ರೆ ಅಲ್ಲಿರುವಂತ ಶಿಕ್ಷಕರು ಆ ಮಕ್ಕಳ ವರ್ತನೆಯನ್ನ ಏನ್ ಮಾಡ್ತಾರೆ, ತಿದ್ದುವಂತ ಕೆಲಸವನ್ನ ಮಾಡ್ತಾರೆ. ಹೀಗೆ ಸಂಸ್ಕೃತಿಯು ವರ್ತನೆಯ ಮಾದರಿಗಳನ್ನ ತಿಳಿಸುತ್ತದೆ. ಇದು ಸಂಸ್ಕೃತಿಯ ಮಹತ್ವ ಅಥವಾ ಪ್ರಾಮುಖ್ಯತೆ. ಪ್ರಿಯ ವಿದ್ಯಾರ್ಥಿಗಳು, ಏನೇನೋ ಜ್ಞಾನ ಭಂಡಾರ, ಸಂಸ್ಕೃತಿಯು ಪರಿಸ್ಥಿತಿಯನ್ನ ವಿವರಿಸುವುದು, ಸಂಸ್ಕೃತಿಯು ಮೌಲ್ಯಗಳನ್ನ ವಿವರಿಸುತ್ತದೆ, ಕೊನೆಯದಾಗಿ ಸಂಸ್ಕೃತಿಯು ವರ್ತನೆಯ ಮಾದರಿಗಳನ್ನ ತಿಳಿಸುತ್ತದೆ. ಇಷ್ಟು ಸಂಸ್ಕೃತಿಯ ಒಂದು ಪ್ರಮುಖವಾದಂತ ಮಹತ್ವ, ಪ್ರಾಮುಖ್ಯತೆ. ಇನ್ನು ಕೊನೆಯ ಅಂಶ, ಸಮಾಜ ಮತ್ತು ಸಂಸ್ಕೃತಿಯ ನಡುವಿನ ಸಂಬಂಧ. ಈ ಸಮಾಜ ಮತ್ತು ಸಂಸ್ಕೃತಿಯ ನಡುವೆ ಏನ್ ಸಂಬಂಧ ಇದೆ ಅನ್ನೋದನ್ನ ಈ ಪಾಠದ ಕೊನೆಯ ಅಂಶವಾಗಿ ತಿಳಿತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳು, ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧ. ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಇದರಲ್ಲಿ ಒಂದೇ ಸಂಬಂಧ, ಸಮಾಜ ಮತ್ತು ಸಂಸ್ಕೃತಿಯು ಅವಿನಾಭಾವವಾದುದು. ಇದರ ನಡುವಿನ ಸಂಬಂಧ ಅವಿನಾಭಾವವಾದದ್ದು. ಸಮಾಜವನ್ನ ಬಿಟ್ಟು ಸಂಸ್ಕೃತಿ ಇರೋದಿಲ್ಲ, ಸಂಸ್ಕೃತಿಯನ್ನ ಬಿಟ್ಟು ಸಮಾಜ ಇರೋದಿಲ್ಲ. ಅದರಿಂದಲೇ ಇದರ ಸಂಬಂಧವನ್ನ ಮೊದಲಾಗಿ ವಿವರಿಸಿದರೆ, ಸಮಾಜ ಮತ್ತು ಸಂಸ್ಕೃತಿಯ ನಡುವಿನ ಸಂಬಂಧ ಅವಿನಾಭಾವವಾದದ್ದು. ಮಾನವನ ಸಮಾಜದ ವಿಕಾಸಕ್ಕೆ ಈ ಸಂಸ್ಕೃತಿಯೇ ತಳಪಾಯವಾಗಿರುತ್ತೆ. ನಾಗರಿಕತೆಯ ವಿಕಾಸದಿಂದಲೂ ಹಿಡಿದು ಸಂಸ್ಕೃತಿಯು ಮಾನವನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಆದ್ರಿಂದ ಈ ಸಾಮಾಜಿಕ ಜೀವನದಲ್ಲಿ ಒಂದು ಸಮಾಜದಲ್ಲಿ ಮಾನವ ಉತ್ತಮವಾಗಿ ಜೀವಿಸಬೇಕು ಅಂದ್ರೆ, ಮಾನವೀಯ ಮೌಲ್ಯಗಳನ್ನ ಕಲಿಬೇಕು ಅಂದ್ರೆ ಆತ ಸಂಸ್ಕೃತಿಯ ಒಂದು ಒಡಂಬಡಿಕೆಯನ್ನ, ಸಂಸ್ಕೃತಿಯ ಕೆಲವು ಪದ್ಧತಿಗಳನ್ನ ಆತ ಕಟ್ಟುನಿಟ್ಟಾಗಿ ಅನುಸರಿಸಬೇಕಾಗತ್ತೆ. ಸಂಸ್ಕೃತಿ ರಹಿತವಾದಂತಹ ಸಮಾಜವನ್ನ ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಸಮಾಜದಲ್ಲಿ ನಾವು ಶಾಂತಿಯುತವಾದಂತ, ನೆಮ್ಮದಿಯಾದಂತ ಜೀವನವನ್ನ ನಡೆಸಬೇಕು ಅಂದ್ರೆ ಅದು ಆ ಸಮಾಜದಲ್ಲಿ ನಾವು ಅನುಸರಿಸ್ತಿರುವಂತಹ, ನಾವು ಅನುಕರಣೆ ಮಾಡ್ತಿರುವಂತಹ, ನಾವು ಪಾಲನೆ ಮಾಡ್ಕೊಂಡು ಹೋಗ್ತಿರುವಂತಹ ಸಂಸ್ಕೃತಿಯನ್ನ ಆಧಾರವಾಗಿ ಇಟ್ಕೊಂಡಿದ್ದಾಗಿರುತ್ತೆ. ಅದರಿಂದ ಸಮಾಜವನ್ನ ಬಿಟ್ಟು ಸಂಸ್ಕೃತಿಯನ್ನ ಬಿಟ್ಟು ಸಮಾಜ ಇರ್ಲಿಕ್ಕೆ ಆಗೋದಿಲ್ಲ, ಸಮಾಜವನ್ನ ಬಿಟ್ಟು ಸಂಸ್ಕೃತಿಯನ್ನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮಾನವನ ಸಾಮಾಜಿಕ ಜೀವನದಲ್ಲಿ ಸಂಸ್ಕೃತಿ ಏನಿದೆ, ಇದೊಂದು ಅವಿಭಾಜ್ಯ ಅಂಗವಾಗಿ ಕೆಲಸವನ್ನ ಮಾಡ್ತಾ ಇದೆ. ಮಾನವನ ಒಡನಾಟಗಳಿಲ್ಲದೆ ಮಾನವ ಸಮಾಜ ನಿರ್ಮಾಣ ಆಗಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಮಾನವನ ಒಡನಾಟ, ಅವನ ಒಂದು ಜೀವನ ಕ್ರಮ ಇದ್ದರೆ, ಅಥವಾ ಅವನ ಆಚಾರ ವಿಚಾರ, ಅವನ ರೂಢಿ ಸಂಪ್ರದಾಯ, ಆತನ ನೆರೆಹೊರೆಯೊಂದಿಗೆ ಆತ ಇಟ್ಕೊಂಡಿರುವಂತಹ ಸಂಬಂಧ, ಇವುಗಳ ಆಧಾರದ ಮೇಲೆ ಒಂದು ಸಮಾಜ ನಿರ್ಮಾಣ ಆಗುತ್ತೆ. ಪ್ರಿಯ ವಿದ್ಯಾರ್ಥಿಗಳು, ಇನ್ನ ಕೊನೆಯ ಮತ್ತೊಂದು ಪ್ರಮುಖವಾದಂತಹ ಸಂಬಂಧವನ್ನ ನೋಡೋದಾದ್ರೆ, ಸಂಸ್ಕೃತಿ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸಂಸ್ಕೃತಿ ಮತ್ತು
ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಪ್ರಿಯ ವಿದ್ಯಾರ್ಥಿಗಳಿಗಾಗಲೇ ಹೇಳಿದ್ದೀನಿ, ಸಂಸ್ಕೃತಿಯನ್ನ ಬಿಟ್ಟು ಸಮಾಜ ಇರಲಿಕ್ಕೆ ಆಗೋದಿಲ್ಲ, ಸಮಾಜವನ್ನ ಆಗಲಿ ಸಂಸ್ಕೃತಿ ಇರಲಿಕ್ಕೆ ಆಗೋದಿಲ್ಲ. ಮಾನವ ಸಮಾಜದಲ್ಲಿ ಒಂದು ಸಾಮಾಜಿಕ ಜೀವನವನ್ನ ಯೋಗ್ಯವಾಗಿ ನಡೆಸಬೇಕು ಅಂದ್ರೆ ಅದು ಸಂಸ್ಕೃತಿ ಇದ್ದಾಗ ಮಾತ್ರ ಸಾಧ್ಯ. ಆದ್ರಿಂದಲೇ ಸಮಾಜಶಾಸ್ತ್ರಜ್ಞರು ಒಂದ್ ಕಡೆ ಹೇಳಿದರೆ ಸಂಸ್ಕೃತಿ ಮತ್ತು ಸಮಾಜ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮಾನವ ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಜೀವನವನ್ನು ನಡೆಸಬೇಕು ಅಂದ್ರೆ ಸಂಸ್ಕೃತಿಯ ಒಂದು ಒಡಂಬಡಿಕೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದಾಗ ಮಾತ್ರ ಸಾಧ್ಯ. ಇತರರೊಂದಿಗೆ ಸಹಜೀವನವನ್ನ ಮಾಡಬೇಕು ಅಂದ್ರೆ ಅವನಿಗೆ ಉತ್ತಮವಾದಂತಹ ಸಾಂಸ್ಕೃತಿಕ ಮೌಲ್ಯಗಳು ಇರಬೇಕು. ಆಗ ಮಾತ್ರ ಮಾನವ ಇತರರೊಂದಿಗೆ ಉತ್ತಮವಾದಂತಹ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ. ಇಲ್ಲಿ ಸಂಸ್ಕೃತಿ ಇಲ್ಲದೆ ಸಮಾಜನೂ ಇಲ್ಲ, ಸಮಾಜ ಇಲ್ಲದೆ ಸಾಂಸ್ಕೃತಿಕ ನಿಯಮಗಳನ್ನು ಕೂಡ ಪಾಲಿಸಲಿಕ್ಕೆ ಬರೋದಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಸಮಾಜಶಾಸ್ತ್ರಜ್ಞರು ಸಂಸ್ಕೃತಿ ಮತ್ತು ಸಮಾಜ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇಷ್ಟು ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧ. ಇಲ್ಲಿಗೆ ಸಂಸ್ಕೃತಿ ಪಾಠದ ಪ್ರಮುಖ ಅಂಶಗಳು ಮುಕ್ತಾಯವಾಯಿತು. ಪ್ರಿಯ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿದಂತ ಪ್ರಮುಖ ಅಂಶಗಳನ್ನ ನಾನು ಮುಂದಿನ ತರಗತಿಯಲ್ಲಿ ಕೆಲವು ಗೃಹ ಪಾಠಗಳನ್ನು ನೀಡುವುದರ ಮುಖಾಂತರ ನೀಡ್ತೀನಿ. ಪ್ರಿಯ ವಿದ್ಯಾರ್ಥಿಗಳೇ, ನಮಸ್ತೆ.